ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಜೆಂಟ್ ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರೈತರಿಗಾಗಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದೆ. ಆ ಯೋಜನೆಗಳು ರೈತರಿಗೆ ಯಾವ ರೀತಿಯಾಗಿ ಪ್ರಯೋಜನಕಾರಿಯಾಗಿದೆ, ಅದರಿಂದ ಯಾವ ರೀತಿಯಾಗಿ ರೈತರು ಲಾಭ ಪಡೆಯಬಹುದು, ಅದನ್ನು ಹೇಗೆ ನಾವು ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದೇಶದ ರೈತರಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಯೋಜನೆಗಳ ಮೂಲಕ ದೇಶದ ಪ್ರತಿಯೊಬ್ಬ ರೈತರು ಅದರ ಪ್ರಯೋಜನ ಪಡೆಯಬಹುದು. ಆದರೆ ಅನೇಕ ರೈತರಿಗೆ ಈ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ನೇರವಾಗಿ ಹಣಕಾಸಿನ ನೆರವು ಕೊಡುವುದರ ಜೊತೆಗೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಗೆ ಸಬ್ಸಿಡಿ, ರಸಗೊಬ್ಬರಗಳಿಗೆ ಸಬ್ಸಿಡಿ, ಬೆಳೆಗಳಿಗೆ ವಿಮೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದರಿಂದ ರೈತರು ಸಾಕಷ್ಟು ಹಣವನ್ನು ಉಳಿತಾಯ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾದರೆ ಪ್ರಮುಖವಾಗಿ ರೈತರಿಗಾಗಿ ಜಾರಿಯಲ್ಲಿರುವ 5 ಪ್ರಮುಖ ಯೋಜನೆಗಳು ಯಾವ್ಯಾವುದು ಅನ್ನೋದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಜೊತೆಗೆ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ರೈತರ ಆರ್ಥಿಕ ಭದ್ರತೆ ಹಾಗೂ ಕೃಷಿ ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ. ನೇರ ಹಣಕಾಸಿನ ನೆರವಿನಿಂದ ಹಿಡಿದು ಬೆಳೆ ವಿಮೆ, ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಬ್ಸಿಡಿ, ಮಣ್ಣು ಪರೀಕ್ಷೆ ಹಾಗೂ ಆಧುನಿಕ ನೀರಾವರಿ ವ್ಯವಸ್ಥೆಗಳಿಗೆ ರಿಯಾಯಿತಿವರೆಗೆ ಹಲವು ಸೌಲಭ್ಯಗಳು ರೈತರಿಗೆ ಲಭ್ಯವಿದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಇದು ರೈತರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಪ್ರಮುಖ ಯೋಜನೆಗಳಲ್ಲಿ ಒಂದು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಆರ್ಥಿಕ ನೆರವು ಕೊಡಲಾಗುತ್ತೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ವರ್ಷಕ್ಕೆ 3 ಕಂತುಗಳಲ್ಲಿ ಹಣವನ್ನು ರೈತರ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ. ಅರ್ಹತೆಯ ನಿಯಮಗಳಿಗೆ ಅನುಗುಣವಾಗಿ ನೀಡಲಾಗುತ್ತೆ. ಇದರಲ್ಲಿ ಭೂ ದಾಖಲೆಗಳು ರೈತರ ಹೆಸರಲ್ಲಿ ಇರಬೇಕು ಅನ್ನೋದು ಮಾನದಂಡ. ಜೊತೆಗೆ ಒಂದು ಕುಟುಂಬದಲ್ಲಿ ಅರ್ಹತೆಯ ನಿಯಮಗಳ ಪ್ರಕಾರ ಒಬ್ಬರಿಗಷ್ಟೇ ಈ ಪ್ರಯೋಜನ ದೊರೆಯುತ್ತೆ. ನೇರವಾಗಿ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡಲಾಗುತ್ತೆ. ಅದರ ಅಧಿಕೃತ ವೆಬ್ಸೈಟ್ ಪಿಎಂ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್. ಜೊತೆಗೆ ಈ KYC ಯೋಜನೆಯನ್ನ ನೀವು ಕಡ್ಡಾಯವಾಗಿ ಈ ಯೋಜನೆಗೆ ಹಣ ಪಡೆಯೋದಕ್ಕೆ ನೋಂದಾವಣೆ ಮಾಡಲೇಬೇಕಾಗುತ್ತೆ. ಇನ್ನು ಎಲ್ಲ ನೋಂದಾಯಿತ ರೈತರು ಈ KYC ಮಾಡಿಸುವುದು ಕಡ್ಡಾಯ. ಈ KYC ಮಾಡಿಸದಿದ್ರೆ ಮುಂದಿನ ಕಂತುಗಳು ಬಿಡುಗಡೆಯಾಗೋದಿಲ್ಲ ಅಥವಾ ಡಿಲೇ ಆಗಬಹುದು. ಅದರ ಜೊತೆಗೆ OTP ಆಧಾರಿತ ಅಥವಾ ಬಯೋಮೆಟ್ರಿಕ್ ಮೂಲಕ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ಕೂಡ ಈ KYCಯನ್ನು ಪೂರ್ಣಗೊಳಿಸಬಹುದು. ಇನ್ನು ದೇಶದ ಎಲ್ಲ ಅರ್ಹ ಭೂಮಾಲೀಕ ರೈತ ಕುಟುಂಬಗಳು ಈ ಯೋಜನೆಗೆ ಅವಕಾಶವನ್ನು ಪಡೆದಿವೆ. ಫಲಾನುಭವಿಗಳು ತಮ್ಮ ಸ್ಥಿತಿಯನ್ನು ಪರಿಶೀಲಿಸೋದಕ್ಕೆ ಪಿಎಂ ಕಿಸಾನ್ ಬೆನಿಫಿಷಿಯರಿ ಸ್ಟೇಟಸ್ ಅಥವಾ ತಮ್ಮ ಮೊಬೈಲ್ ಆ್ಯಪ್ ಬಳಸಿ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ಅದೇ ರೀತಿಯಾಗಿ ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ. ಇದರಲ್ಲಿ ಈಗಾಗಲೇ ಅನೇಕ ರೈತರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೆಲವು ಕಡೆಗಳಲ್ಲಿ ಈ ಒಂದು ಯೋಜನೆಯಿಂದ ನಮಗೆ ಲಾಭ ಆಗ್ತಾ ಇಲ್ಲ, ಹಣ ಕಡಿಮೆಯನ್ನಾಗಿ ಕಟ್ಟಿದ್ರೂ ಕೂಡ ಇದರ ಲಾಭ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳಿದೆ. ಆದರೆ ಅದರ ಉಪಯೋಗವನ್ನು ರೈತರು ಪಡ್ಕೊಳ್ಬೇಕಾಗತ್ತೆ. ಇದನ್ನು 2016ರಲ್ಲಿ ಆರಂಭ ಮಾಡಲಾಯಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ರೈತರು ಬೆಳೆಯುವ ಬೆಳೆಗಳಿಗೆ ವಿಮಾ ಸೌಲಭ್ಯ ಒದಗಿಸಲಾಗುತ್ತೆ. ಕಡಿಮೆ ಪ್ರೀಮಿಯಂ ಅನ್ನು ಪಾವತಿಸಿ ಬೆಳೆ ನಷ್ಟಕ್ಕೆ ವಿಮಾ ರಕ್ಷಣೆಯನ್ನ ಪಡೆಯಬಹುದು. ಇನ್ನು ಪ್ರಾಕೃತಿಕ ವಿಕೋಪಗಳು, ಕೀಟಗಳು ಮತ್ತು ರೋಗಗಳಿಂದ ಬೆಳೆ ಹಾನಿಗೆ ಒಳಗಾದಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ನೆರವು ಮತ್ತು ಭದ್ರತೆ ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಅಧಿಕೃತ ಮಾಹಿತಿಗಳಿಗಾಗಿ PMFBY ಪೋರ್ಟಲ್ಗೆ ನೀವು ಭೇಟಿಯನ್ನು ಕೊಡಬಹುದು. ಪ್ರಾಕೃತಿಕ ವೈಪರೀತ್ಯದಿಂದ ಬೆಳೆ ನಷ್ಟ ಆದರೆ ರೈತರಿಗೆ ಪರಿಹಾರವನ್ನು ಕೊಡುವಂತಹ ಈ ಒಂದು ವಿಮೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಖಾರಿಫ್ ಬೆಳೆಗೆ 2%, ರಬಿ ಬೆಳೆಗೆ 1.5% ಮತ್ತು ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗೆ 5% ಬೆಳೆ ನಷ್ಟದ ಸಮೀಕ್ಷೆ ಮತ್ತು ವಿಮಾ ಪಾವತಿ ಪ್ರಕ್ರಿಯೆಗೆ ತಂತ್ರಜ್ಞಾನದ ಬಳಕೆಯನ್ನ ಮಾಡಬೇಕು. ಅದರ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯನ್ನ ಕಾಪಾಡಬೇಕು. ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಧೈರ್ಯವನ್ನು ತುಂಬೋದು, ಆಧುನಿಕ ಹಾಗೂ ನವೀನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರೋತ್ಸಾಹ ಕೊಡೋದು, ಆಲಿಕಲ್ಲು ಮಳೆ, ಪ್ರವಾಹ, ಅತಿವೃಷ್ಟಿ, ಬರ, ಕೀಟ ಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ವಿಮಾ ಮೊತ್ತ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ.
ಬೆಳೆ ನಷ್ಟ ಆದ ಕೂಡಲೇ ಸಂಬಂಧಪಟ್ಟ ಸ್ಥಳೀಯ ಕೃಷಿ ಅಧಿಕಾರಿಗಳು ಅಥವಾ ವಿಮಾ ಕಂಪನಿಗೆ ನೀವು ಮಾಹಿತಿ ಕೊಡಬೇಕು. ಈ ಯೋಜನೆಯ ನಿಯಮಗಳ ಪ್ರಕಾರ ಪರಿಹಾರವನ್ನ ಪಡೆಯಬಹುದಾಗಿದೆ. ಹಾಗಾಗಿ ರೈತರಲ್ಲಿ ಒಂದು ಧೈರ್ಯವನ್ನು ತುಂಬುವಂತಹ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಇನ್ನಷ್ಟು ಕೃಷಿಯನ್ನ ಮಾಡೋದಕ್ಕೆ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ, ಯಾವುದೇ ಆತಂಕ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಬೆಳೆ ವಿಮೆಯ ಯೋಜನೆಯನ್ನು ಕೂಡ ಜಾರಿಗೊಳಿಸಿದೆ. ಮತ್ತೊಂದು ರೈತರಿಗಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಅನ್ನುವಂಥದ್ದು. ಪಿಎಂ ಕೃಷಿ ಸಿಂಚಾಯಿ ಯೋಜನೆ, ನೀರಾವರಿ ಸೌಲಭ್ಯ ಹಾಗೂ ಹನಿ ನೀರಾವರಿ ಪದ್ಧತಿಗೆ ಸಹಾಯಧನವನ್ನು ಕೊಡುವಂತಹ ಯೋಜನೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ರೈತರಿಗೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ 50% 90% ಸಹಾಯಧನ ಸಿಗುತ್ತೆ. ಇದು ನೀರಿನ ಬಳಕೆಯನ್ನ ಕಡಿಮೆ ಮಾಡಿ ಬೆಳೆಗಳ ಉತ್ಪಾದಕತೆಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪ್ರತಿ ಹನಿ ನೀರಿಗೂ ಹೆಚ್ಚಿನ ಬೆಳೆ ಬೆಳಿಬೇಕು ಅನ್ನೋದು, ಅಂದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನುವಂಥದ್ದು. ಕೃಷಿ ಭೂಮಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯವನ್ನು ಕೊಡುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಿಸುವುದು, ಆಧುನಿಕ ನೀರಾವರಿ ತಂತ್ರಜ್ಞಾನ ಬಳಸೋದು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದರಿಂದ 90% ಸಹಾಯಧನ ನೀಡಲಾಗುತ್ತೆ. ಇನ್ನು ಸಾಮಾನ್ಯ ರೈತರಿಗೆ 75% ಸಹಾಯಧನ ಲಭ್ಯವಿರುತ್ತೆ. ಇದರಲ್ಲಿ ನೀರು ಸಂರಕ್ಷಣೆ ಮತ್ತು ಕೊಳವೆ ಬಾವಿ ಮರುಪೂರಣಕ್ಕೂ ಕೂಡ ಪ್ರತ್ಯೇಕ ಅನುದಾನ ಇದೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ಜಮೀನಿನ ಪಹಣಿ RTC ಅಥವಾ ಪಹಣಿ, ಬ್ಯಾಂಕ್ ಪಾಸ್ಬುಕ್, ಪ್ರತಿ ಒಂದು ರೈತರ ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಜೊತೆಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದ್ರೆ ರೈತರು ನಿಮ್ಮ ಹತ್ತಿರದ ತೋಟಗಾರಿಕೆ ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು, ಅಥವಾ ಕರ್ನಾಟಕ ಸರ್ಕಾರದ ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕೃತ ಆನ್ಲೈನ್ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹನಿ ನೀರಾವರಿ, ಸ್ಪ್ರಿಂಕ್ಲರ್ ವ್ಯವಸ್ಥೆ ಹಾಗೂ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ರೈತರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಈ ಸಬ್ಸಿಡಿ ಸೌಲಭ್ಯ ಕೂಡ ದೊರೆಯುತ್ತೆ. ಇಂತಹ ಆಧುನಿಕ ನೀರಾವರಿ ವ್ಯವಸ್ಥೆಗಳಿಂದ ನೀರಿನ ಉಳಿತಾಯ ಆಗೋದರ ಜೊತೆಗೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ನೀವು ಇದರ ಉಪಯೋಗವನ್ನು ಕೂಡ ಪಡೆದುಕೊಳ್ಳಬಹುದು. ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಅನೇಕರಿಗೆ ಈ ಮಣ್ಣು ಸರಿ ಇದೆಯಾ ಇಲ್ವಾ, ಇದರಿಂದ ಈ ಮಣ್ಣಿನಲ್ಲಿ ನಾವು ಬೆಳೆಯನ್ನ ಬೆಳೆದ್ರೆ ಒಳ್ಳೆಯ ಫಲವತ್ತತೆ ಇದೆಯಾ ಅಥವಾ ಇದರಲ್ಲಿ ಫಲವತ್ತತೆ ಹೋಗಿದೆಯಾ, ಈ ತರದೆಲ್ಲ ಪ್ರಶ್ನೆಗಳಿರುತ್ತೆ. ಇದಕ್ಕೂ ಕೂಡ ಒಂದು ಯೋಜನೆ ಇದೆ, ಉಚಿತ ಮಣ್ಣು ಪರೀಕ್ಷೆ. ಭಾರತ ಸರ್ಕಾರದ ಮಣ್ಣಿನ ಆರೋಗ್ಯ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆಯಡಿ ರೈತರು ತಮ್ಮ ಜಮೀನಿನ ಮಣ್ಣನ್ನು ಸಂಪೂರ್ಣವಾಗಿ ಉಚಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಈ ಯೋಜನೆಯನ್ನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ಮಣ್ಣು ಪರೀಕ್ಷೆ ಮಾಡುವ ವಿಧಾನ ಮತ್ತು ಅದರ ಪ್ರಯೋಜನಗಳ ವಿವರವನ್ನು ನೋಡೋದಾದ್ರೆ, ಉಚಿತ ಮಣ್ಣು ಪರೀಕ್ಷೆ ಮಾಡಿಸೋದು ಹೇಗೆ, ಮಣ್ಣಿನ ಮಾದರಿ ಸಂಗ್ರಹವನ್ನು ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಜಮೀನಿನ 8 ರಿಂದ 10 ವಿವಿಧ ಜಾಗಗಳಲ್ಲಿ ಇಂಗ್ಲಿಷ್ನ ವಿ ಆಕಾರದಲ್ಲಿ 15 ಸೆಂಟಿಮೀಟರ್ ಆಳದ ಗುಂಡಿ ತೆಗೆದು ಮಣ್ಣನ್ನು ಸಂಗ್ರಹಿಸಿ. ಎಲ್ಲಾ ಜಾಗದ ಮಣ್ಣನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ಅರ್ಧ kg ಮಣ್ಣನ್ನು ಒಂದು ಸ್ವಚ್ಛವಾದ ಚೀಲದಲ್ಲಿ ತುಂಬಿ ಅದನ್ನು ನೀವು ಆಮೇಲೆ ಲ್ಯಾಬ್ಗೆ ಕೊಡಬೇಕಾಗುತ್ತೆ. ಈ ಮಣ್ಣಿನ ಮಾದರಿಯನ್ನ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಂದ್ರೆ RSK, ಕೃಷಿ ವಿಜ್ಞಾನ ಕೇಂದ್ರ KVK ಅಥವಾ ಸರ್ಕಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಸಲ್ಲಿಸಿ. ಇದಕ್ಕೆ ಬೇಕಾಗುವಂತಹ ದಾಖಲೆಗಳು ಅಂತ ಹೇಳಿದ್ರೆ, ಮಣ್ಣು ಕೊಡುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಜಮೀನಿನ ಸರ್ವೆ ನಂಬರ್ ವಿವರಗಳನ್ನು ಕೊಡಬೇಕಾಗತ್ತೆ. ಪರೀಕ್ಷೆಯ ನಂತರ 3 ರಿಂದ 4 ವಾರದಲ್ಲಿ ನಿಮ್ಮ ಮೊಬೈಲ್ಗೆ SMS ಬರುತ್ತೆ. ನೀವು ಅಧಿಕೃತ ಸಾಯಿಲ್ ಹೆಲ್ತ್ ಕಾರ್ಡ್ ಪೋರ್ಟಲ್ನಿಂದ ನಿಮ್ಮ ಕಾರ್ಡನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಪರೀಕ್ಷಿಸುವ 12 ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಏನೆಲ್ಲ ಪೋಷಕಾಂಶಗಳಿದೆ ಅನ್ನೋದು. ಸಾರಜನಕ ಇದೆಯಾ, ರಂಜಕ ಇದೆಯಾ, ಪೊಟ್ಯಾಷಿಯಂ ಇದೆಯಾ, ದ್ವಿತೀಯ ಮತ್ತು ಲಘು ಪೋಷಕಾಂಶಗಳು ಇದೆಯಾ, ಗಂಧಕ, ಸತು, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್, ಬೋರಾನ್, ಭೌತಿಕ ಗುಣಗಳನ್ನು ನೋಡೋದಾದ್ರೆ ಮಣ್ಣಿನ ರಸಸಾರ, ವಿದ್ಯುತ್ ವಾಹಕತೆ, ಸಾವಯವ ಇಂಗಾಲ ಇವೆಲ್ಲವೂ ಕೂಡ ಇದೆಯಾ ಅನ್ನೋದನ್ನ ಗಮನಿಸಬಹುದು. ಇನ್ನು ಮಣ್ಣು ಪರೀಕ್ಷೆ ಯಾಕೆ ಬೇಕಪ್ಪ ಅಂತ ನೀವು ಕೇಳೋದಾದ್ರೆ ಖಂಡಿತ ಅನೇಕ ಪ್ರಯೋಜನಗಳು ಕೂಡ ಇದೆ. ರಸಗೊಬ್ಬರವನ್ನು ಉಳಿತಾಯ ಮಾಡುವಂತಹದ್ದು ಕೂಡ ಈ ಒಂದು ಮಣ್ಣಿನ ಗುಣಕ್ಕೆ ಇದೆ. ಮಣ್ಣಿಗೆ ಯಾವ ಗೊಬ್ಬರ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಬಳಸೋದಕ್ಕೆ ಈ ಕಾರ್ಡ್ನಲ್ಲಿ ನಿಮಗೆ ಶಿಫಾರಸು ಮಾಡಲಾಗುತ್ತೆ. ಇದರಿಂದ ಅನಗತ್ಯ ಗೊಬ್ಬರದ ಖರ್ಚು ಉಳಿಯುತ್ತೆ. ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೊಳ್ಬಹುದು. ನೀವು ಪೋಷಕಾಂಶಗಳ ಕೊರತೆ ನೀಗಿಸೋದ್ರಿಂದ, ಈ ಮಣ್ಣಿನ ಫಲವತ್ತತೆ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಳೋದ್ರಿಂದ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ. ಇನ್ನು ಆಮ್ಲೀಯ ಅಥವಾ ಕ್ಷಾರೀಯ ಮಣ್ಣಾಗಿದ್ರೆ ಅದನ್ನು ಸರಿಪಡಿಸಲು ಸುಣ್ಣ ಅಥವಾ ಜಿಪ್ಸಮ್ ಬಳಸುವ ಬಗ್ಗೆ ಕೂಡ ಅಲ್ಲಿ ಸರಿಯಾದ ಸಲಹೆ ಸಿಗುತ್ತೆ. ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಲ್ಯಾಬ್ ಲೊಕೇಟರ್ ಮೂಲಕ ನಿಮ್ಮ ಜಿಲ್ಲೆಯ ಸರ್ಕಾರಿ ಪ್ರಯೋಗಾಲಯವನ್ನು ಪತ್ತೆ ಹಚ್ಚಿ ಉಚಿತವಾಗಿ ಮಣ್ಣು ಪರೀಕ್ಷೆಯನ್ನು ಕೂಡ ಮಾಡಿಸಿಕೊಳ್ಳಬಹುದು. ಹಾಗೆಯೇ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಮೂಲಕ ಮಣ್ಣು ಪರೀಕ್ಷೆ ಸೌಲಭ್ಯವನ್ನು ಕೂಡ ಪಡೆಯಬಹುದು. ಇದರಿಂದ ಕೃಷಿ ಭೂಮಿಯ ಗುಣಮಟ್ಟ ಮತ್ತು ಫಲವತ್ತತೆಯನ್ನು ನೀವು ತಿಳಿದುಕೊಳ್ಳೋದಕ್ಕೆ ಆಗುತ್ತೆ. ಯಾವ ಬೆಳೆ ಬೆಳೆಯೋದಕ್ಕೆ ನಿಮ್ಮ ಮಣ್ಣು ಸೂಕ್ತ
ಆಗಿದೆ, ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಹಾಗೂ ಯಾವ ರೀತಿ ರಸಗೊಬ್ಬರ ಬಳಸಬೇಕು ಅನ್ನುವ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಇದರಿಂದ ಮಣ್ಣಿನ ಆರೋಗ್ಯವನ್ನ ಕೂಡ ಉತ್ತಮವಾಗಿ ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಸೊ ಇನ್ನೊಂದು ಯೋಜನೆ ನಿಮಗೆ ರೈತರಿಗೆ ಅಂತ ಹೇಳಿದ್ರೆ ಕೃಷಿ ಯಂತ್ರೋಪಕರಣಗಳ ಮೇಲೆ ಸಬ್ಸಿಡಿ ಕೊಡುವಂಥದ್ದು. ಕೃಷಿ ಉಪಕರಣಗಳು ಮತ್ತು ಯಂತ್ರೋಪಕರಣಗಳ ಖರೀದಿಗೂ ಕೂಡ ವಿವಿಧ ಸರ್ಕಾರಿ ಯೋಜನೆಗಳಡಿ ಸಬ್ಸಿಡಿ ಸೌಲಭ್ಯ ಲಭ್ಯವಿದೆ. ಟ್ರ್ಯಾಕ್ಟರ್, ಥ್ರೆಷರ್, ರೀಪರ್, ಪವರ್ ಟಿಲ್ಲರ್ ಸೇರಿದಂತೆ ಅನೇಕ ಕೃಷಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ನೀವು ಪರ್ಚೇಸ್ ಮಾಡುವಾಗ ಅದಕ್ಕೆ ಏನು ಮಾನದಂಡಗಳಿದೆ, ಯಾರು ಅರ್ಹ ರೈತರಿದ್ದಾರೆ ಅವರು ಸಬ್ಸಿಡಿ ಪಡೆಯಬಹುದು. ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಬ್ಸಿಡಿ ಅಂದರೆ ಸಹಾಯಧನ ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ SC, ST, ಸಣ್ಣ, ಅತಿ ಸಣ್ಣ ಮತ್ತು ಮಹಿಳಾ ರೈತರಿಗೆ ಯಂತ್ರಗಳ ವೆಚ್ಚದ 50% ಮತ್ತು ಇತರೆ ರೈತರಿಗೆ ಯಂತ್ರಗಳ ವೆಚ್ಚದ 40% ಸಬ್ಸಿಡಿ ಸಿಗುತ್ತೆ. ಗರಿಷ್ಠ ಮಿತಿಯು ಉಪಕರಣಗಳ ಪ್ರಕಾರವನ್ನು ಅವಲಂಬನೆಯಾಗಿರುತ್ತೆ. ಟ್ರ್ಯಾಕ್ಟರ್, ರೋಟವೇಟರ್, ಕಳೆ ತೆಗೆಯುವ ಯಂತ್ರ ಮುಂತಾದ ಉಪಕರಣಗಳಿಗೂ ಕೂಡ ಸಹಾಯಧನ ಅನ್ವಯಿಸುತ್ತೆ. ಇನ್ನು ರೈತರು ತಮ್ಮ ಹೆಸರಿನಲ್ಲಿ ಇಲ್ಲಿ ಜಮೀನನ್ನು ಹೊಂದಿರುವುದು ಬಹಳ ಮುಖ್ಯ ಅರ್ಹತೆ. ಸರ್ಕಾರದ ಅನುಮೋದಿತ ಡೀಲರ್ಗಳ ಬಳಿ ಮಾತ್ರ ಯಂತ್ರಗಳನ್ನು ಖರೀದಿಸಬೇಕು ಅನ್ನೋದು ಮಾನದಂಡ. ಇನ್ನು ಬೇಕಾಗುವ ದಾಖಲೆಗಳನ್ನು ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜೊತೆಗೆ RTC ನಿಮ್ಮ ಜಮೀನಿನ ದಾಖಲೆಗಳು, RTC ಆಗಿರ್ಬೋದು, ಪಹಣಿ, ಬ್ಯಾಂಕ್ ಪಾಸ್ಬುಕ್, ಹಾಗೆಯೇ ಜಾತಿ ಪ್ರಮಾಣ ಪತ್ರ ಇದ್ರೆ ಅದೇನು ಆಪ್ಷನಲ್ ಇದೆ. ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಕೂಡ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಇನ್ನು ಇಲ್ಲಿ ಅಗ್ರಿ ಮೆಷಿನರಿ ಪೋರ್ಟಲ್ ಅಧಿಕೃತ ವೆಬ್ಸೈಟ್ ಮೂಲಕ ಕೂಡ ಆನ್ಲೈನ್ನಲ್ಲಿ ನೀವು ನೋಂದಣಿಯನ್ನು ಕೂಡ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕದ ಸ್ಥಳೀಯ ಯೋಜನೆಗಳ ವಿವರ ಹಾಗೂ ಸಹಾಯಕ್ಕಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಬಹುದು ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಬಹುದು. ಇನ್ನು ಕೃಷಿ ಯಂತ್ರೋಪಕರಣಗಳ ಖರೀದಿಗೆ 14 ಏಪ್ರಿಲ್ 2025 ಈ ಒಂದು ಸಬ್ಸಿಡಿ ಕೊಡುವಂತಹ ಯೋಜನೆ ಜಾರಿಗೆ ಬಂದಿದ್ದು, ಹೀಗಾಗಿ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕೃತ ಯೋಜನೆಗಳ ಅರ್ಹತಾ ನಿಯಮಗಳು ಹಾಗೂ ಅರ್ಜಿ ಪ್ರಕ್ರಿಯೆಯನ್ನು ಪರಿಶೀಲಿಸಿ ತಮಗೆ ಲಭ್ಯ ಇರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಉತ್ತಮವಾಗಿದೆ. ಹಾಗಾಗಿ ರೈತರು ನೀವು ದಯವಿಟ್ಟು, ನಾವು ಏನೇ ಮಾಡಿದ್ರೂ ಸಮಸ್ಯೆ ಆಗುತ್ತೆ, ಬರ ಇದೆ, ಅತಿವಾದ ಅನಾವೃಷ್ಟಿ ಇದೆ, ಅತಿವೃಷ್ಟಿ ಆಗಿದೆ, ಇಲ್ಲಿ ಸರಿಯಾದ ಬೆಳೆ ಬರುತ್ತಾ ಇಲ್ವಾ, ನಮಗೆ ಸಬ್ಸಿಡಿ ಸಿಗುತ್ತಾ ಇಲ್ವಾ, ಹಣ ಬರುತ್ತಾ ಇಲ್ವಾ, ಇವೆಲ್ಲದರ ಬಗ್ಗೆ ನೀವು ಆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ರೀತಿಯಾದಂತಹ ಯೋಜನೆಗಳು ನಿಮಗೋಸ್ಕರನೇ ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಂದಿದೆ. ಆದರೆ ಎಲ್ಲದರ ಯೋಜನೆಯ ಫಲವನ್ನು ಅಥವಾ ಆ ಫಲಾನುಭವಿಗಳು ನೀವು ಆಗಬೇಕು, ಅದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಇಂತಹ ಒಂದು ಅನೇಕ ಯೋಜನೆಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಇಂತಹ News18 ಕನ್ನಡದ ಡಿಜಿಟಲ್ ಎಕ್ಸ್ಪ್ಲೇನರ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸಬ್ಸ್ಕ್ರೈಬ್ ಮಾಡಿ News18 ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.